ರಾಜ್ಯಾದ್ಯಂತ ವರ್ಣಾರ್ಭಟ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯಲ್ಲಂತೂ ಸಪ್ತ ನದಿಗಳಿಂದ ಜನ ಕಂಗಾಲಾಗ್ಬಿಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ 30 ಸಂಪರ್ಕ ಸೇತುವೆಗಳು ಕೂಡ ಈಗಾಗಲೇ ಜಲಾವೃತವಾಗಿದೆ. ಗೋಕಾಕ್ ತಾಲೂಕಿನಲ್ಲಿ 5 ಸೇತುವೆಗಳು ಮುಳುಗಡೆಯಾಗಿವೆ. ಮೂಡಲಗಿ ತಾಲೂಕಿನಲ್ಲಿ 5 ಸೇತುವೆಗಳು ಜಲಾವೃತವಾಗಿವೆ. ಅದೇ ರೀತಿ ಹುಕ್ಕೇರಿ ತಾಲೂಕಿನ 5 ಮತ್ತು ಚಿಕ್ಕೋಡಿ ತಾಲೂಕಿನ 4 ಸೇತುವೆಗಳು ಸಂಪೂರ್ಣವಾಗಿ ಕೊಚ್ಚಿ ಹೋಗಿವೆ. ಇನ್ನು ನಿಪ್ಪಾಣಿ ತಾಲೂಕಿನ 4, ರಾಯಭಾಗ ತಾಲೂಕಿನ 3 ಸೇತುವೆಗಳು, ಖಾನಾಪುರದ 2, ಕಾಗವಾಡ ಅಥಣಿಯಲ್ಲಿ 1 ಸೇತುವೆ ಜಲಾವೃತವಾಗ್ಬಿಟ್ಟಿದೆ. ಬೆಳಗಾವಿಯಲ್ಲಿ ಮುಂದುವರೆದಿರುವಂತಹ ಈ ವರ್ಣಾರ್ಭಟ ಅಕ್ಕಪಕ್ಕದ ರಾಜ್ಯಗಳಿಂದ ಬರ್ತಾ ಇರುವಂತಹ ಒಂದು ನೀರು, ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದಾಗಿ ಇಲ್ಲೂ ಕೂಡ ಸಮಸ್ಯೆ ಆಗ್ತದೆ. ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ 60ಕ್ಕೂ ಅಧಿಕ ಗ್ರಾಮಗಳಿಗೆ ಸಂಪರ್ಕವೇ ಕಡಿತವಾಗಿದೆ. ಚಿಕ್ಕೋಡಿ ಉಪವಿಭಾಗದಲ್ಲಿ 87 ಗ್ರಾಮಗಳಿಗೆ ಪ್ರವಾಹದ ಭೀತಿ ಇದೆ. ಬೆಳಗಾವಿ ವ್ಯಾಪ್ತಿಯಲ್ಲಿ 35 ಗ್ರಾಮಗಳಿಗೆ ಪ್ರವಾಹದ ಆತಂಕ ಈಗಾಗಲೇ ಎದುರಾಗಿದೆ. ಬರೋಬ್ಬರಿ 122 ಗ್ರಾಮಗಳಲ್ಲಿ ಪ್ರವಾಹದ ಸ್ಥಿತಿ ಶುರುವಾಗುತ್ತಿದೆ. ಚಿಕ್ಕೋಡಿಯಲ್ಲಿ 45 ಬೋಟ್ಗಳು ಮತ್ತು 1 NDRF ತಂಡ ಈಗಾಗಲೇ ಠಿಕಾಣಿ ಹೂಡಿದೆ. ಪರಿಹಾರ ಕಾರ್ಯಾಚರಣೆ ನಡೆಸೋದಕ್ಕೆ ಈಗಾಗಲೇ ಟೀಮ್ ಕೂಡ ಸಿದ್ಧವಾಗಿದೆ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಈಗ 60ಕ್ಕೂ ಅಧಿಕ ಗ್ರಾಮಗಳಿಗೆ ಸಂಪರ್ಕನೇ ಕಡಿತವಾಗ್ಬಿಟ್ಟಿದೆ. ನಡುಗಡ್ಡೆ ಅಂತ ಆಗ್ಬಿಟ್ಟಿದೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೂ ಕೂಡ ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿ. ಸೊ ಬೆಳಗಾವಿಯಲ್ಲಿ ಈಗ ಸಪ್ತ ನದಿಗಳಿಂದ ಜನ ಕಂಗಾಲಾಗ್ಬಿಟ್ಟಿದ್ದಾರೆ. ಸೊ ಜೊತೆಗೆ ಈಗ ಅಲ್ಲಲ್ಲಿ ಸೂಚನಾ ಫಲಕಗಳನ್ನು ಕೂಡ ಹಾಕಿರುವಂಥದ್ದನ್ನು ಗಮನಿಸಬಹುದು. ನೀರಿನ ಮಟ್ಟ ಏರಿಕೆಯಾಗಿದೆ, ದಯಮಾಡಿ ಯಾರು ಕೂಡ ಈ ಭಾಗದಲ್ಲಿ ಓಡಾಡಬೇಡಿ, ಸುರಕ್ಷಿತವಾಗಿರಿ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಸೂಚನೆಗಳನ್ನು ಕೂಡ ಕೊಡಲಾಗ್ತಾ ಇದೆ. ನೋಡಿ, ಅಂಗಡಿಗಳು ಜಲಾವೃತವಾಗಿರುವಂಥದ್ದು ಎಲ್ಲವೂ ಕೂಡ ಬೆಳಗಾವಿಯಲ್ಲಿ ಆಗಿರುವಂತಹ ಘಟನೆಗಳು. ಬೆಳಗಾವಿಯ ಗೋಕಾಕ್ನಲ್ಲಿ ನೋಡಿ, ಅಲ್ಲಿ ಶೆಡ್ ಹಾಕ್ಕೊಂಡು ಚಿಕ್ಕ ಚಿಕ್ಕ ಅಂಗಡಿಗಳನ್ನು ಇಟ್ಕೊಂಡಿದ್ದಂಥವ್ರು, ಮನೆಗಳನ್ನು ಕಟ್ಕೊಂಡಿದ್ದಂಥವ್ರು ಈಗಾಗಲೇ ನೀರು ಪಾಲಾಗಿವೆ. ಮಳೆ ನೀರು ಅರ್ಧದಷ್ಟು ನಿಂತಿದೆ ಈಗಾಗಲೇ ಅಲ್ಲಿ. ನೋಡಿ, ರಸ್ತೆಗಳ ಮೇಲೆಲ್ಲ ಕೂಡ ನೀರು ಹರಿತಾ ಇದೆ. ಜನ ಅದರಲ್ಲೇ ಸಾಗಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಇನ್ನು ಬೆಳಗಾವಿಯ ಕರದಗದಲ್ಲಿರುವಂಥ ಒಂದು ದರ್ಗಾ ಮುಳುಗಡೆಯಾಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಈ ಬಾರಿ ಅತಿ ಹೆಚ್ಚು ಮಳೆ ಸುರಿದಿರೋದ್ರಿಂದಾಗಿ ಘಟಪ್ರಭಾ ನದಿ ನೀರು ಕೂಡ ಉಕ್ಕಿ ಹರಿತಾ ಇರೋದ್ರಿಂದಾಗಿ ಸಂಭವಿಸಿರುವಂಥ ದುರಂತಗಳು. ಈಗಾಗಲೇ ಸೇತುವೆಗಳೇ, ಆಳೆತ್ತರದ ಸೇತುವೆಗಳೇ ಮುಳುಗಡೆ ಆಗ್ತಾ ಇವೆ ಅಂತ ಹೇಳಿದ್ರೆ, ಇನ್ನು ಸ್ವಲ್ಪ ತಗ್ಗು ಪ್ರದೇಶದಲ್ಲಿರುವಂಥ ಮನೆಗಳ ಪರಿಸ್ಥಿತಿ ಏನಾಗಬೇಕು ಅಲ್ಲಿ ನೋಡಿ. ಜನ ಪಾಪ ಮೊಣಕಾಲದ ನೀರಲ್ಲ, ಆಲ್ಮೋಸ್ಟ್ ಸೊಂಟದವರೆಗೂ ಬರ್ತಾ ಇದೆ ನೀರಲ್ಲಿ. ಅದರಲ್ಲೇ ನಡ್ಕೊಂಡು ಹೋಗಬೇಕಾದಂಥ ಒಂದು ಪರಿಸ್ಥಿತಿ. ತಮ್ಮ ಕೆಲಸ ಕಾರ್ಯಗಳಿಗೆ ಅದರಲ್ಲೇ ತೆರಳಬೇಕು. ನೀರಿನಲ್ಲೇ ದಿನಗಳನ್ನು ದೂಡ್ತಾ ಇದ್ದಾರೆ. 20ಕ್ಕೂ ಅಧಿಕ ಮನೆಗಳು ಜಲಾವೃತವಾಗಿಬಿಟ್ಟಿವೆ. ಸಣ್ಣ ಪುಟ್ಟ ಮನೆಗಳಂತೂ ಕೊಚ್ಕೊಂಡು ಹೋಗ್ಬಿಟ್ಟಿವೆ ಎಷ್ಟೋ ಮನೆಗಳು. ಪಾಪ ಮನೆ ಇಲ್ದಲೇ ಸೂರು ಕಳೆದುಕೊಂಡು ಜನ ಪರದಾಡ್ತಾ ಇದ್ದಾರೆ. ಅಲ್ಲಲ್ಲಿ ಗಂಜಿ ಕೇಂದ್ರಗಳನ್ನು ಕೂಡ ಈಗ ಜಿಲ್ಲಾಡಳಿತದಿಂದ ಸ್ಥಾಪಿಸೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಸಮಸ್ಯೆ ಏನಾದರೂ ಆದರೆ ತಕ್ಷಣಕ್ಕೆ ಇವರನ್ನೆಲ್ಲರನ್ನು ಕೂಡ ಸ್ಥಳಾಂತರ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಸ್ವಲ್ಪ ಮಟ್ಟಿಗೆ ಮಳೆಯ ಅಬ್ಬರ ತಗ್ಗಿದಂತೆ ಕಾಣುತ್ತೆ. ಬಟ್ ಸ್ಟಿಲ್ ಘಟಪ್ರಭಾ ನದಿಯಲ್ಲಿ ಅತಿ ಹೆಚ್ಚು ಒಳಹರಿವು ಇರೋದ್ರಿಂದಾಗಿ ಆ ನೀರು ಕೂಡ ಇಲ್ಲಿ ಸೇರ್ಕೊಳ್ತಾ ಇದೆ. ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲೂ ಕೂಡ ಅತಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದಾಗಿ ಅಲ್ಲಿಂದಲೂ ಕೂಡ ನೀರು ಈ ಕಡೆಗೆ ನುಗ್ಗುತ್ತೆ. ಇನ್ನು ಕೃಷ್ಣಾ ನದಿ ತಟದಲ್ಲಿ ಪ್ರವಾಹದ ಪರಿಸ್ಥಿತಿ ಶುರುವಾಗ್ಬಿಟ್ಟಿದೆ. ಮಾಳಗೆ ಹೊಸ್ತಿ ಗ್ರಾಮದಲ್ಲಿ ಪ್ರವಾಹ ಪರಿಸ್ಥಿತಿ ಈಗಾಗಲೇ ತಲೆದೋರಿದೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಮಾಳಗೆ ಹೊಸ್ತಿ ಗ್ರಾಮ, ಇಲ್ಲಿ 60 ಮನೆಗಳಿಗೆ ಈಗಾಗಲೇ ನದಿ ನೀರು ನುಗ್ಗಿಬಿಟ್ಟಿದೆ. ಅಗತ್ಯ ಸಾಮಗ್ರಿಗಳನ್ನು ಪಾಪ ಪ್ಯಾಕ್ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಅದನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ. ಮನೆ ಸಾಮಗ್ರಿಗಳನ್ನು ಟ್ರ್ಯಾಕ್ಟರ್ನಲ್ಲಿ ತುಂಬಿಕೊಂಡು ಪಾಪ ಜನ ಗುಳೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ಮಳೆ ಇಲ್ಲ ಅಂತ ಹೇಳಿದಾಗ ಬರದ ಪರಿಸ್ಥಿತಿ ಇರುತ್ತೆ. ಬರದಲ್ಲೂ ಕೂಡ ಪಾಪ ಗುಳೆ ಹೋಗುವಂಥ ಒಂದು ಸಂದರ್ಭವನ್ನು ನಾವು ನೋಡ್ತಾ ಇರ್ತೀವಿ. ಬೇರೆ ಕಡೆಗೆ ಹೋಗಿ ಅಲ್ಲಿ ಅಟ್ಲೀಸ್ಟ್ ಕೂಲಿನಲ್ಲಿ ಮಾಡಿಕೊಂಡು ಜೀವನ ಕಟ್ಕೊಳ್ಳೋಣ ಅಂಥೇಳಿ. ಮಳೆ ಆದರೆ ಈ ಥರದೊಂದು ದೊಡ್ಡ ಸಮಸ್ಯೆ. ಅತಿ ಹೆಚ್ಚು ಮಳೆ ಆಗುತ್ತೆ, ಪ್ರವಾಹ ಸೃಷ್ಟಿಯಾಗುತ್ತೆ, ಮನೆಗಳೆಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ, ರಸ್ತೆಗಳೆಲ್ಲವೂ ಕೂಡ ಕೆರೆಗಳಂತಾಗತ್ತೆ. ಪಾಪ ಜನ ಈಗ ಅಲ್ಲಿ ಇದರಿಂದಾಗಿ ಪರಿತಪಿಸ್ತಾ ಇದ್ದಾರೆ. ಏನು ಹೇಳ್ತಾರೆ ಅಲ್ಲಿನ ಜನ ಕೇಳೋಣ.
ಆಯ್ತು ರೀ ಮನ್ಗಂಡ ರೀ ಮತ್ತು ವರ್ಷ ನಾವು ಹಾಕ್ತೀರಿ ಇಟ್ಟೋಟಾಗಿರಿ ಈಗ ಹುಕ್ಕಿರ ಅನ್ನೋಳ್ರಿ ನಮಗೆ ಇದು ಪೂಲ್ ಮಾಡಿ ಕೊಟ್ಟಾರ್ರಿ ಅದ್ರದಿಂದ ನಮಗೇನು ಹೋಗೋದು ಪ್ರಾಬ್ಲಮ್ ಇಲ್ಲ ರೀ ಹಾದಿ ಐತ್ರಿ ನಮಗೆ ರೀ ಇನ್ನೂ ರೀ ಹೋಗ್ತೇವೆ ಸುರಕ್ಷಿತ ನಮ್ಮ ಜಾಗಕ್ಕೆ ನಾವು ಹೋಗ್ತೇವೆ ರೀ ಸಾಮಾನದ ನಾವು ಇಟ್ಟು ಬಂದೀವಿ ರೀ ಮತ್ತು ಈಗ ದನ ಕರ ನಮ್ಮ ಹುಡುಗರನ್ನ ತೊಗೊಂಡು ನಾವು ರೀ ನಮ್ಮ ಜಾಗಕ್ಕೆ ನಾವು ಹೋಗ್ತೀವಿ ರೀ ಗೌಟನ್ಗೆ ಹೊಂಟೀವಿ ರೀ ಈಗ ನಾವು ಗೌಟನ್ಗೆ ಹೋಗ್ತೀವಿ ರೀ ಗೌಟನ್ ಒಳಗೆ ನಾವು ಅಲ್ಲೆಲ್ಲ ಇಟ್ಟಿದ್ವಿ ರೀ ಪರಿಚಯದವ್ರದ್ರ ನಮಗೇನು ಜಾಗ ಇಲ್ಲ ರೀ ನಿಲ್ಲಕ್ಕೆ ರೀ ಪರಿಚಯದವ್ರದಲ್ಲಿ ನಾವು ಹೋಗಿ ನಿಲ್ತೀವಿ ರೀ ಎಲ್ಲರೂ ಇಲ್ಲಿ ಜಾಗದ ಏನಿಲ್ಲ ರೀ ಮತ್ತು ಇಲ್ಲಿ ಭೀ ನಮಗೆ ಏಕವಿಸದಾಗ ಮನೆ ಬಿದ್ದವ್ರಿ ಇವು ಏನು ಬಂದಿಲ್ಲ ರೀ ಮತ್ತು ನಾವು ಎಮ್ಮಿ ಗೋಟದಾಗ ಇದೀವಿ ರೀ ಮತ್ತು ಈಗ ನಮ್ಮದು ಏನು ಜಾಗ ಗೌಟನ್ ಕಿಲ್ಕರಿ ನಾವು ದುಸರವ್ರಲ್ಲಿ ಹೋಗಿ ನಾವು ಸುರಕ್ಷಿತ ನಮ್ಮದು ನಾವು ನಿಲ್ತೀವಿ ರೀ ದನ ಇನ್ನೂ ಏನು ಚಾಲು ಮಾಡಿಲ್ಲ ರೀ ಅಂದ್ರೆ ಇನ್ನೂ ಇದು ಹಾದೈತಿ ಎಲ್ಲ ಕಡೆ ನೀರು ಇದನ್ನಾಗಿಲ್ಲ ನಾಟ್ರಿ ಇನ್ನು ಮಾಡ್ತಾರೆ ರೀ ಚಾಲು ಏರ ಆಯ್ತು ರೀ ನೀರು ಕೃಷ್ಣಾ ನದಿ ರೀ ಈ ಕಡೆ ಏರ ಆಯ್ತು ರೀ ಈ ಕಡೆ ನಮ್ಮ ಹೊಲಗುಟ್ಟಿಲಿ ಬಂದೈತೆ ರೀ ನಿಮ್ಮ ರೀ ಈ ಕಡೆ ಬಂದೈತೆ ರೀ ಮತ್ತು ಈಗ ನಮಗೆ ಹೋಗಕ್ಕೆ ಹಾದಿ ಐತಿನ ನಾವು ಇನ್ನೂ ಇದ್ವಿ ರೀ ಒಂದು 60 ಅದಾವ್ರಿ ಒಂದು 60 ಕುಟುಂಬ ಇದಾವ್ರಿ ಎಲ್ಲರೂ ಇಂದ ಖಾಲಿ ಮಾಡ್ಕೊತೀವಿ ರೀ ಎಲ್ಲರೂ ಸಾಮಾನು ಇಟ್ಟು ಬಂದಿರಿ ಇಂದು ಯಾರು ಎಲ್ಲರೂ ಹುಡುಗರು ದನ ಕರ ತೊಗೊಂಡು ನಾವು ಎಲ್ಲರೂ ಹೋಗ್ತೀವಿ ರೀ ಅಂದ್ರೆ ಏರ ಆಯ್ತು ರೀ ಮನ್ಗಂಡ ರೀ